ನಮಸ್ತೆ ಎಲ್ಲರಿಗೂ ಕರ್ನಾಟಕ ರೆಸಿಪೀಸ್ಗೆ ಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಆವಾಗಲೇ ನಿಮಗೆ ನಾನು ಮಾಡೋ ಪ್ರತಿಯೊಂದು ಅಡುಗೆ ನೋಟಿಫಿಕೇಷನು ಬರುತ್ತೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ರೆಸಿಪಿ ಶುರು ಮಾಡೋಣ. ನಾನಿವತ್ತು ಮಾಡಿ ತೋರಿಸುವ ರೆಸಿಪಿ ಫುಲ್ಕಾ. ಇದನ್ನು ಮಾಡೋದು ನೋಡೋಣ. ನಾನಿಲ್ಲಿ ಈ ಕಪ್ಪಿಂದ 2 ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈ ಎಣ್ಣೆ ಎಲ್ಲ ಹೊಂದೋವರೆಗೂ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ಳಿ. ಇದಾದಮೇಲೆ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ. ಸೊ ಈ ಹಿಟ್ಟನ್ನು ಜಾಸ್ತಿ ತೆಳುವಾಗಿ ಕಲಿಸ್ಲಿಕ್ಕೆ ಹೋಗ್ಬೇಡಿ, ಸ್ವಲ್ಪ ಗಟ್ಟಿಯಾಗೇ ನಾದ್ಕೊಳ್ಳಿ. ನೋಡಿ, ನಾನಿವಾಗ ಈ ಹದಕ್ಕೆ ಹಿಟ್ಟನ್ನು ನಾದ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ. ಅದೇ ಥರ ಒಂದು ಕಾಟನ್ ಬಟ್ಟೆಯಿಂದ ಮುಚ್ಚಿ ಒಂದು 10 ನಿಮಿಷ ಇಡ್ತೀನಿ ಇದನ್ನು ನೆನೆಯೋಕ್ಕೆ. ಸೊ ನೋಡಿ, ಇವಾಗ ಒಂದು 10 ನಿಮಿಷ ಆಗಿದೆ. ಇವಾಗ ಫುಲ್ಕಾ ಮಾಡೋದು ನೋಡೋಣ. ಇದನ್ನು ಇನ್ನೊಂದು ಸರಿ ಚೆನ್ನಾಗಿ ಕೈಯಿಂದ ನಾದ್ಕೊಳ್ಳಿ. ಸೊ ಇವಾಗ ಫುಲ್ಕಾ ಮಾಡೋಣ ಒಂದೊಂದಾಗೆ. ನೋಡಿ, ನಾನಿವಾಗ ಈ ಹಿಟ್ಟಿಂದ ನೀವು ಚಪಾತಿ ಹಿಟ್ಟಿಗೆ ಎಷ್ಟು ಹಿಟ್ಟು ತೊಗೊಳ್ತೀರೋ ಅದರ ಅರ್ಧ ಭಾಗದಷ್ಟು ಮಾತ್ರ ಹಿಟ್ಟು ತೊಗೊಳ್ತಿದ್ದೀನಿ ನಾನು. ಯಾಕಂದರೆ ಈ ಸ್ಟವ್ ಎಷ್ಟು ಅಗಲವಾಗಿರುತ್ತೋ ಅಷ್ಟು ಮಾತ್ರ ನಾವು ಚಪಾತಿನ ಲಟ್ಟಿಸ್ಕೊಳ್ಬೇಕಾಗತ್ತೆ. ನೋಡಿ, ಈ ಥರ ಒಂದೇ ಸರ್ಕ್ಯುಲರ್ನಲ್ಲಿ ಲಟ್ಟಿಸ್ಕೊಳ್ಳಿ. ನೋಡಿ, ನಾನಿವಾಗ ಇಷ್ಟು ಆಕಾರದಲ್ಲಿ ಲಟ್ಟಿಸ್ಕೊಂಡಿದ್ದೀನಿ ಚಪಾತಿನ. ಇದನ್ನು ಇವಾಗ ಹೇಗೆ ಮಾಡೋದಂತ ನೋಡೋಣ. ನಾನು ಆವಾಗಲೇ ತವೆ ಕಾಯಕ್ಕಿಟ್ಟಿದ್ದೆ. ಮೊದಲಿಗೆ ತವೆ ಮೇಲೆ ಹಾಕ್ಕೊಂಡು ಇದನ್ನು ಒಂದು 70% ಮಾತ್ರ ಬೇಯಿಸ್ಕೊಳ್ಬೇಕಾಗತ್ತೆ ಎರಡೂ ಬದಿನೂ. ಆಮೇಲೆ ಈ ಫುಲ್ಕಾ ಮಾಡಲಿಕ್ಕೆ ನಾನು ಈ ಥರ ಟಾಂಗ್ ಯೂಸ್ ಮಾಡ್ತಿದ್ದೀನಿ. ನೋಡಿ, ಈ ಥರ ಇದರಿಂದ ತಿರುವು ಹಾಕ್ಕೊಳ್ತಿದ್ದೀನಿ. ನೋಡಿ, ಇವಾಗ ಒಂದು 40% ಬೆಂದಿದೆ ಎರಡೂ ಬದಿನೂ. ಇದನ್ನು ಡೈರೆಕ್ಟಾಗಿ ನಾನು ಸ್ಟವ್ ಮೇಲೆ ಹಾಕ್ಕೊಳ್ತಿದ್ದೀನಿ. ಸ್ಟವ್ನ ಮೀಡಿಯಮ್ಮು ಅಲ್ಲ, ಹೈನೂ ಅಲ್ಲ, ಅದ್ರ ಮಧ್ಯದಲ್ಲಿ ಇಟ್ಕೊಳ್ಳಿ. ಈ ಥರ ಎಲ್ಲ ಬದಿಗಳನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಕೊಂಡು ಬರ್ತಿದೆ. ನೋಡಿ, ಇವಾಗ ಫುಲ್ಕಾ ರೆಡಿಯಾಗಿದೆ. ತುಂಬ ಮೃದುವಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ನೆಕ್ಸ್ಟ್ ಡೇ ಕೂಡ ಇದನ್ನು ಬಿಸಿ ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ಇವಾಗ ತುಪ್ಪ ಹಚ್ಕೊಂಡು ಸರ್ವ್ ಮಾಡ್ಕೊಳ್ಬೋದು. ಸೊ ನೋಡಿ, ಇವಾಗ ಫುಲ್ಕಾ ರೆಡಿಯಾಗಿದೆ. ಸೊ ಇವತ್ತಿನ ಈ ರೆಸಿಪಿ ಇಷ್ಟೇ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಎಲ್ಲ ಲಿಂಕ್ಗಳನ್ನು ಕೊಟ್ಟಿರ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಪ್ರೆಸ್ ಮಾಡಿದರೆ ನಿಮಗೆ ನನ್ನ ಸಬ್ಸ್ಕ್ರೈಬ್ ಬಟನ್ ಸಿಗುತ್ತೆ. ಪ್ಲೀಸ್ ದಯವಿಟ್ಟು ವಿಡಿಯೋ ನೋಡಾದಮೇಲೆ ಒಂದು ಲೈಕ್ ಕೊಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ. ಈ ಸಬ್ಸ್ಕ್ರೈಬ್ ಅಥವಾ ಲೈಕ್ ಮಾಡೋದ್ರಿಂದ ಅಥವಾ ಶೇರ್ ಮಾಡೋದ್ರಿಂದ ಯಾವುದೇ ರೀತಿ ನಿಮ್ಮ ಮೊಬೈಲಿಂದ ದುಡ್ಡು ಖರ್ಚಾಗೋದಿಲ್ಲ.